ಸಮಯಕ್ಕೆ ಸರಿಯಾದ ನಿದ್ರೆ ಊಟವನ್ನು ಮಾಡುವ ನಾವು ಉಳಿದ ವಿಷಯದ ದಿನಚರಿಗಳನ್ನು ಪಾಲಿಸಲು ಏಕೆ ಹಿಂಜರಿಯುತ್ತೇವೆ ಅಲ್ವಾ? ಉತ್ತಮ ಆರೋಗ್ಯಕ್ಕೆ ಪೌಷ್ಟಿಕವಾದಂತಹ ಪೋಷಕಾಂಶಗಳು ಅಥವಾ ಆಹಾರಗಳು ಎಷ್ಟು ಮುಖ್ಯವೋ ದೇಹಕ್ಕೆ ವ್ಯಾಯಾಮವೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಕೆಲವರು ಆಹಾರದ ವಿಷಯದಲ್ಲಿ ಗಮನವಿಟ್ಟು ಒಳ್ಳೆಯ ಪೋಷಕಾಂಶಗಳನ್ನು, ಒಳ್ಳೆಯ ನಾರಿನ ಅಂಶಗಳಲ್ಲಿರುವಂತಹ ಆಹಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಮಾಡುವ ವ್ಯಾಯಾಮವನ್ನೇ ಮರೆತು ಬಿಟ್ಟಿರ್ತಾರೆ. ಹಾಗಾಗಿ ವ್ಯಾಯಾಮ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಮನುಷ್ಯರಿಗೆ ಸಹಾಯವನ್ನು ಮಾಡುತ್ತೆ. ಕೆಲವು ವ್ಯಾಯಾಮಗಳು ದೇಹವನ್ನು ಬಲಪಡಿಸಿದರೆ ಇನ್ನು ಕೆಲವು ವ್ಯಾಯಾಮಗಳು ಕಾಯಿಲೆಗಳನ್ನು ದೂರ ಮಾಡುತ್ತೆ, ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುತ್ತೆ. ಹೃದಯದಲ್ಲಿ ಕಂಡುಬರುವಂಥ ಹೃದ್ರೋಗಗಳನ್ನು ಕೂಡ ಇದು ನಿವಾರಣೆ ಮಾಡೋಕ್ಕೆ ಸಹಾಯವಾಗುತ್ತೆ. ಮಾಂಸಖಂಡಗಳಿಗೆ ಆಮ್ಲಜನಕವನ್ನು ಪೂರೈಕೆ ಮಾಡುತ್ತೆ, ರಕ್ತದ ಒತ್ತಡ ಕಡಿಮೆಗೊಳಿಸುತ್ತೆ. ಬೊಜ್ಜು ಇರುವವರಿಗೆ ಮಧುಮೇಹ ಬರದಂತೆ ವ್ಯಾಯಾಮಗಳು ತಡೆಗಟ್ಟುತ್ತೆ. ದೇಹದಲ್ಲಿ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸಿ ಶುಗರ್ ಬಾರದಂತೆ ಒಂದು ರೀತಿಯ ರಕ್ಷಣಾ ಕವಚವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗೆ ಬೊಜ್ಜು ಇರುವವರಲ್ಲಿ ದೇಹದ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋಕೆ ವ್ಯಾಯಾಮಗಳು ಸಹಾಯವನ್ನು ಮಾಡುತ್ತೆ. ಈ ಎಲ್ಲ ಪರಿವರ್ತನೆಗಳು ಒಂದೇ ದಿನದಲ್ಲಿ ಯಾವ ವ್ಯತ್ಯಾಸವನ್ನು ನೋಡೋಕೆ ಅಥವಾ ಈ ಪರಿಣಾಮಗಳು ನಮಗೆ ತಿಳಿದುಕೊಳ್ಳೋಕೆ ಸಾಧ್ಯವಿಲ್ಲ. ಆದರೆ ನಿಯಮಿತ ಆರೋಗ್ಯಕರವಾದ ಈ ಹ್ಯಾಬಿಟ್ಸ್ಗಳನ್ನು ಅಥವಾ ಅಭ್ಯಾಸಗಳನ್ನು ಅನುಸರಿಸೋದ್ರಿಂದ ಖಂಡಿತವಾಗಿ ನಾವು ವ್ಯತ್ಯಾಸವನ್ನು ಕಾಣಬಹುದಾಗಿದೆ. ಆರೋಗ್ಯವು ನಿಮ್ಮ ಜೀವನದ ಗುಣಮಟ್ಟವನ್ನು ಸುಧಾರಿಸಿ ನೀವು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುವಂತೆ ಮಾಡೋಕೆ ವ್ಯಾಯಾಮಗಳು ಅತ್ಯಂತ ಪೂರಕವಾಗಿದೆ. ರನ್ನಿಂಗ್ ಅನ್ನೋದು ಒಂದು ಬೆಸ್ಟ್ ಎಕ್ಸಸೈಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಲೆಕ್ಕವಿಲ್ಲದಷ್ಟು ಪ್ರಯೋಜನವಿರುತ್ತೆ. ತೂಕದ ನಿಯಂತ್ರಣವಾಗುತ್ತೆ, ಕಾರ್ಡಿಯೋ ವ್ಯಾಯಾಮವಾಗಿರುವುದರಿಂದ ಈ ರನ್ನಿಂಗ್ ಅನ್ನೋದು ಹೃದಯ ಸದೃಢವಾಗಿರುವಂತೆ ನೋಡಿಕೊಳ್ಳುತ್ತೆ, ರಕ್ತನಾಳಗಳ ಉಂಟಾಗುವ ದುಷ್ಪರಿಣಾಮಗಳನ್ನು ಕಡಿಮೆಗೊಳಿಸುತ್ತೆ, ದೇಹದ ಚಯಾಪಚಯ ಶಕ್ತಿಯನ್ನು ಅಭಿವೃದ್ಧಿಗೊಳಿಸುತ್ತೆ. ಕ್ರಮಬದ್ಧವಾಗಿ 30ರಿಂದ 45 ನಿಮಿಷಗಳ ವ್ಯಾಯಾಮವು ಆರೋಗ್ಯವನ್ನು ಸುಧಾರಿಸುತ್ತೆ, ಮೆದುಳಿನ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ, ಹೊಸ ನರಕೋಶಗಳ ರಚನೆಯನ್ನು ಮಾಡಿ ಪಾರ್ಕಿನ್ಸನ್ಸ್ನಂತಹ ರೋಗಗಳನ್ನು ದೂರವಿಡುತ್ತೆ. ಹಾಗೆಯೇ ವಿವಿಧ ಆರೋಗ್ಯ ಸಮಸ್ಯೆಗಳು ವೇಗವಾಗಿ ಹೆಚ್ಚುತ್ತಿರುವ ಇಂದಿನ ಜಗತ್ತಿನಲ್ಲಿ ಆರೋಗ್ಯಕರವಾಗಿರಲು ಬಹಳ ಅವಶ್ಯಕವಾಗಿದೆ. ನಿರಂತರ ವ್ಯಾಕುಲತೆಯನ್ನು ಪರಿಹರಿಸಿ ಮನಃಶಾಂತಿಯನ್ನು ನೀಡಿ ಆತ್ಮವಿಶ್ವಾಸವನ್ನು ಹೆಚ್ಚಿಸೋಕೆ ಕೂಡ ವ್ಯಾಯಾಮವು ಅತ್ಯಂತ ಅವಶ್ಯಕವಾಗಿದೆ. ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಬೇಕಾಗುವಷ್ಟು ಆಸ್ತಿಯನ್ನು ಮಾಡೋ ಭರದಲ್ಲಿ ನಾವು ನಮ್ಮನ್ನೇ ಮರೆತು, ನಮ್ಮ ನಿಜವಾದ ದೇಹವೆಂಬ ಆಸ್ತಿಯನ್ನು ಮರೆತು ಅನಾರೋಗ್ಯ ಪೀಡಿತರಾಗಿ ಅಲ್ಪಾಯುಷಿಗಳಾಗಿ ಬಿಡ್ತೀವಿ ಅಲ್ವಾ? ಹೀಗೆ ಮಾಡೋದು ಎಷ್ಟು ಸರಿ? ಆಸ್ತಿ, ಅಂತಸ್ತು, ಶ್ರೀಮಂತಿಕೆ ಎಷ್ಟು ಇದ್ದರೂ ಕೂಡ ಅವೆಲ್ಲಕ್ಕಿಂತ ಮುಖ್ಯವಾದದ್ದೇ ನಿಮ್ಮ ದೇಹವೆಂಬ ಆಸ್ತಿ, ಆರೋಗ್ಯವೆಂಬ ಸಂಪತ್ತು. ಹಾಗಾಗಿ ನಿತ್ಯ ನಿರಂತರ ವ್ಯಾಯಾಮವನ್ನು ಮಾಡಿ ನಿಮ್ಮ ಆರೋಗ್ಯವನ್ನು, ಆಯುಷ್ಯವನ್ನು ವೃದ್ಧಿಸಿಕೊಳ್ಳಿ, ಯೋಗವನ್ನು ಮಾಡಿ ರೋಗಮುಕ್ತರಾಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದಕ್ಕೆ ನೀವೇನಂತೀರಾ?